ಶಿವಮೊಗ್ಗದ ಅಡಿಷನಲ್ SP ಸಾಹೇಬರು, ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ಗಳು, ಮೇಡಮ್ ಅವರು ಎಲ್ಲರೂ ಇವತ್ತಿನ ದಿವಸ ಶಿವಮೊಗ್ಗದ KSRTC ಬಸ್ ಟರ್ಮಿನಲ್ ಎದುರುಗಡೆ ಪ್ರೀಪೇಯ್ಡ್ ಆಟೋ ಸ್ಟ್ಯಾಂಡನ್ನು ಮಾಡೋದಕ್ಕೆ ಚರ್ಚೆಯನ್ನು ನಡೆಸಿದರು. ನಾನು ಶಿವಮೊಗ್ಗ ವಿರೂಪಾಕ್ಷ ಅವ್ರ ಜೊತೆಗಿದ್ದು ಚರ್ಚೆಯಲ್ಲಿ ಭಾಗವಹಿಸಿದ್ದೆ. ಹಲೋ ನಮ್ಮ ಶಿವಮೊಗ್ಗ, ಹಲೋ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಹೇಳ್ತಾ ಇದ್ದೀನಿ. ನೋಡಿ, ಅದ್ಭುತವಾದಂಥ ಶಿವಮೊಗ್ಗದ KSRTC ಬಸ್ ಟರ್ಮಿನಲ್ ಎದುರುಗಡೆ ಪ್ರೀಪೇಯ್ಡ್ ಆಟೋ ಸ್ಟ್ಯಾಂಡನ್ನು ಪೊಲೀಸ್ನವರು ಮಾಡೋದಕ್ಕೆ ಸಿದ್ಧತೆಯನ್ನು ಕೈಗೊಳ್ಳೋದಕ್ಕೋಸ್ಕರ ಇವತ್ತು ಪೊಲೀಸ್ ಅಧಿಕಾರಿಗಳೆಲ್ಲ ಇಲ್ಲಿ KSRTC ಬಸ್ ಟರ್ಮಿನಲ್ ಎದುರು ಭಾಗದಲ್ಲಿ ಬಂದು ಚರ್ಚೆಯನ್ನು ಮಾಡಿದ್ದಾರೆ. ಈಗಾಗಲೇ ಸಾಲಾಗಿ ನಿಲ್ಲಿಸ್ಕೊಳ್ಳಿ ಅಂತೇಳಿ ಆಟೋದವರಿಗೆಲ್ಲ ಸಲಹೆಯನ್ನು ಕೊಟ್ಟು ಹೋಗಿದ್ದಾರೆ. ಶಿವಮೊಗ್ಗ ನಗರದ ಬಸ್ ಟರ್ಮಿನಲ್ ಎದುರು ಭಾಗದಲ್ಲಿ ಬ್ಯಾರಿಕೇಡನ್ನು ಹಾಕಿ ಆಟೋವನ್ನು ಸಾಲಾಗಿ KSRTC ಬಸ್ ಟರ್ಮಿನಲ್ ಎದುರು ಭಾಗದಲ್ಲಿ ಪಕ್ಕದ ಸೈಡ್ನಲ್ಲಿ ನೋಡಿ ಎಷ್ಟು ನೀಟಾಗಿ ಪೊಲೀಸ್ನವರು ಆಟೋಗಳನ್ನೆಲ್ಲ ಇವತ್ತಿಂದನೇ ನಿಲ್ಲಿಸ್ಕೊಳ್ಳಿ ಅಂತೇಳಿ ಅಲ್ಲಿ ಒಂದು ಡೆಮಾನ್ಸ್ಟ್ರೇಷನನ್ನು ಮಾಡಿ ಆಟೋಗಳನ್ನೆಲ್ಲ ಒಂದು ಸರತಿ ಸಾಲಿನಲ್ಲಿ ಬರೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾವ ಕಡೆಯಿಂದ ಎಂಟ್ರಿ ಕೊಡಬೇಕು, ಯಾವ ಕಡೆ ಎಕ್ಸಿಟ್ ಆಗಬೇಕು ಅಂತ ಮಾಡಿದ್ದಾರೆ. ಅದ್ಭುತವಾದಂಥ ಕಾರ್ಯಕ್ರಮ ನಡೀತಾ ಇದೆ. ಆಟೋದವರು ಸಹಕಾರವನ್ನು ನೀಡ್ತೀನಿ ಸರ್ ಅಂತೆಲ್ಲ ಹೇಳಿದ್ದಾರೆ. ನಾನು ಅಲ್ಲಿ ಅವ್ರ ಜೊತೆಗೆ ಇದ್ದೆ. ನಗರದ KSRTC ಬಸ್ ಟರ್ಮಿನಲ್ ಎದುರುಗಡೆ ಪ್ರೀಪೇಯ್ಡ್ ಆಟೋನ ಸ್ಟ್ಯಾಂಡನ್ನು ಮಾಡಬೇಕು ಅಂತೆಲ್ಲ ಪೊಲೀಸ್ನವರು ಚರ್ಚೆ ನಡೆದಿದೆ. ಇದ್ರ ಬಗ್ಗೆ ಏನಂತೀರಿ ನೀವು ಸಾರ್ವಜನಿಕರಾಗಿ? ತುಂಬ ಒಳ್ಳೆಯ ಸುದ್ದಿ ಕೊಟ್ಟಿದ್ದೀರಾ ನೀವು. ಇದು ತುಂಬ ಅನುಕೂಲವಾದದ್ದು ಪ್ರಯಾಣಿಕರಿಗೆ. ಹೊರ ಊರಿಂದ ಬಂದು ಇಳಿದಾಗ ಎಷ್ಟು ದೂರ ಇರುತ್ತೆ ಏನು ಗೊತ್ತಿರಲ್ಲ. ಪ್ರೀಪೇಯ್ಡ್ ಆಟೋಯಿಂದ ತುಂಬ ಅನುಕೂಲ ಆಗುತ್ತೆ. ಆಟೋದವರು ಹಾಗೆ ಸಹಕರಿಸಿ, ಪ್ರಯಾಣಿಕರು ಹಾಗೆ ಸಹಕರಿಸಿದ್ರೆ ಶಿವಮೊಗ್ಗ ನಗರಕ್ಕೆ ಇದು ಒಳ್ಳೆಯ ಸುದ್ದಿ ಆಗುತ್ತೆ. ಇದು